ಈ ಆಸ್ತಿ ಕತೆ ಇದೆಯಲ್ಲ, ಇದು ಅಸಲಿಗೆ ಸುಜಾತದ್. ಆದ್ರೆ ಅಸ್ತಿ ಕತೆ ಇದೆಲ್ಲವೂ ಕೂಡ ಆ ನಾಲ್ವರದ್ದು. ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಅಸ್ತಿ ಈ ಎಲ್ಲಾ ಕತೆಗಳನ್ನ ಕೂಡ ಕಟ್ಟಿಕೊಟ್ಟವರು, ಹೇಳಿಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆ ನಾಲ್ವರು ಯಾರು ಅನ್ನೋದು ನಮಗೆ ನಿಮಗೆ ಸೇರಿದಂತೆ ಎಲ್ಲರೂ ಕೂಡ ಗೊತ್ತಿರೋದು. ಆಕೆ ಕೂಡ ಒಂದಷ್ಟು ಸಮಯದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಆ ನಂತರ ಅದನ್ನ ವಾಪಸ್ ಪಡೆದ್ರು, ಇಲ್ವೇ ಇಲ್ಲ ಅಂದ್ರು. ಅದೆಲ್ಲವೂ ಕೂಡ ಗೊತ್ತಿರುವಂತಹ ಸ್ಟೇಟ್ಮೆಂಟ್ಸ್. ಆದ್ರೆ ಅದರ ಹೊರತಾಗಿ ಈಕೆಯ ಕತೆ ಅಸಲಿಗೆ ಆಸ್ತಿಯದ್ದು. ಆದ್ರೆ ಆ ಆಸ್ತಿಯನ್ನ ಅಸ್ತಿಯನ್ನಾಗಿ ಬದಲಾಯಿಸಿದ್ದು ಈ ನಾಲ್ವರು. ಆ ನಾಲ್ವರು ಹೇಳಿದಂತೆ ಸುಳ್ಳನ್ನ ಹೇಳಿದ್ದಾರೆ. ಈ ಸುಳ್ಳುಗಾತಿ ಸುಜಾತ ಅಸ್ತಿಯ ಕಥೆಯನ್ನ ಕಟ್ಟಿದ್ರು, ಆದ್ರೆ ಅದು ಬಹಳ ದಿನ ಓಡ್ಲಿಲ್ಲ, ಫ್ಲಾಪ್ ಆಗೋಯ್ತು. ಒಂದೊಂದೇ ಮಾಹಿತಿಗಳು ಹೊರಗೆ ಬಂತು. ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇರ್ಲೇ ಇಲ್ಲ, ಆಕೆ ಈಕೆಯ ಮಗಳೇ ಅಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಈ ಸುಜಾತ ಭಟ್ ಈ ಕಣ್ಣೀರಿನ ಕಥೆಯನ್ನ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಕೊನೆ ಗೊತ್ತಾಗಿದ್ದು ಇದು ಅಸ್ತಿಯ ಕತೆ ಅಲ್ಲ, ಆಸ್ತಿಯ ಕತೆ ಅಂತ. ಆಸ್ತಿಗಾಗಿ ಈ ರೀತಿ ಮಾಡಿದ್ರ, ಆಸ್ತಿ ಸಿಗುತ್ತೆ ಅಥವಾ ಆಸ್ತಿಯನ್ನ ಕೊಡಿಸ್ತೀವಿ ಇಂಥದ್ದೇನಾದ್ರೂ ಆಮಿಷಗಳನ್ನ ಆ ನಾಲ್ವರು ಒಡ್ಡದ್ರ ಅನ್ನುವಂತ ಪ್ರಶ್ನೆ. ಆಸ್ತಿಕತೆಯ ಪ್ರಮುಖ ಸೂತ್ರಧಾರರು ನಾಲ್ವರು. ಆಸ್ತಿಕತೆ ಈ ಅಸಲಿಗೆ ಅಜ್ಜಿಯದ್ದು ಅನ್ನುವಂತ ಮಾಹಿತಿ. ಈ ಆಸ್ತಿ ಕತೆ ಇದೆಯಲ್ಲ, ಇದು ಅಸಲಿಗೆ ಸುಜಾತದ್. ಆದ್ರೆ ಅಸ್ತಿ ಕತೆ ಇದೆಲ್ಲವೂ ಕೂಡ ಆ ನಾಲ್ವರದ್ದು. ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಅಸ್ತಿ ಈ ಎಲ್ಲಾ ಕತೆಗಳನ್ನ ಕೂಡ ಕಟ್ಟಿಕೊಟ್ಟವರು, ಹೇಳಿಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆ ನಾಲ್ವರು ಯಾರು ಅನ್ನೋದು ನಮಗೆ ನಿಮಗೆ ಸೇರಿದಂತೆ ಎಲ್ಲರೂ ಕೂಡ ಗೊತ್ತಿರೋದು. ಆಕೆ ಕೂಡ ಒಂದಷ್ಟು ಸಮಯದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಆ ನಂತರ ಅದನ್ನ ವಾಪಸ್ ಪಡೆದ್ರು, ಇಲ್ವೇ ಇಲ್ಲ ಅಂದ್ರು. ಅದೆಲ್ಲವೂ ಕೂಡ ಗೊತ್ತಿರುವಂತಹ ಸ್ಟೇಟ್ಮೆಂಟ್ಸ್. ಆದ್ರೆ ಅದರ ಹೊರತಾಗಿ ಈಕೆಯ ಕತೆ ಅಸಲಿಗೆ ಆಸ್ತಿಯದ್ದು. ಆದ್ರೆ ಆ ಆಸ್ತಿಯನ್ನ ಅಸ್ತಿಯನ್ನಾಗಿ ಬದಲಾಯಿಸಿದ್ದು ಈ ನಾಲ್ವರು. ಆ ನಾಲ್ವರು ಹೇಳಿದಂತೆ ಸುಳ್ಳನ್ನ ಹೇಳಿದ್ದಾರೆ. ಈ ಸುಳ್ಳುಗಾತಿ ಸುಜಾತ ಅಸ್ತಿಯ ಕಥೆಯನ್ನ ಕಟ್ಟಿದ್ರು, ಆದ್ರೆ ಅದು ಬಹಳ ದಿನ ಓಡ್ಲಿಲ್ಲ, ಫ್ಲಾಪ್ ಆಗೋಯ್ತು. ಒಂದೊಂದೇ ಮಾಹಿತಿಗಳು ಹೊರಗೆ ಬಂತು. ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇರ್ಲೇ ಇಲ್ಲ, ಆಕೆ ಈಕೆಯ ಮಗಳೇ ಅಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಈ ಸುಜಾತ ಭಟ್ ಈ ಕಣ್ಣೀರಿನ ಕಥೆಯನ್ನ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಕೊನೆ ಗೊತ್ತಾಗಿದ್ದು ಇದು ಅಸ್ತಿಯ ಕತೆ ಅಲ್ಲ, ಆಸ್ತಿಯ ಕತೆ ಅಂತ. ಆಸ್ತಿಗಾಗಿ ಈ ರೀತಿ ಮಾಡಿದ್ರ, ಆಸ್ತಿ ಸಿಗುತ್ತೆ ಅಥವಾ ಆಸ್ತಿಯನ್ನ ಕೊಡಿಸ್ತೀವಿ ಇಂಥದ್ದೇನಾದ್ರೂ ಆಮಿಷಗಳನ್ನ ಆ ನಾಲ್ವರು ಒಡ್ಡದ್ರ ಅನ್ನುವಂತ ಪ್ರಶ್ನೆ. ಆಸ್ತಿಕತೆಯ ಪ್ರಮುಖ ಸೂತ್ರಧಾರರು ನಾಲ್ವರು. ಆಸ್ತಿಕತೆ ಈ ಅಸಲಿಗೆ ಅಜ್ಜಿಯದ್ದು ಅನ್ನುವಂತ ಮಾಹಿತಿ. ಈ ಆಸ್ತಿ ಕತೆ ಇದೆಯಲ್ಲ, ಇದು ಅಸಲಿಗೆ ಸುಜಾತದ್. ಆದ್ರೆ ಅಸ್ತಿ ಕತೆ ಇದೆಲ್ಲವೂ ಕೂಡ ಆ ನಾಲ್ವರದ್ದು. ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಅಸ್ತಿ ಈ ಎಲ್ಲಾ ಕತೆಗಳನ್ನ ಕೂಡ ಕಟ್ಟಿಕೊಟ್ಟವರು, ಹೇಳಿಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆ ನಾಲ್ವರು ಯಾರು ಅನ್ನೋದು ನಮಗೆ ನಿಮಗೆ ಸೇರಿದಂತೆ ಎಲ್ಲರೂ ಕೂಡ ಗೊತ್ತಿರೋದು. ಆಕೆ ಕೂಡ ಒಂದಷ್ಟು ಸಮಯದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಆ ನಂತರ ಅದನ್ನ ವಾಪಸ್ ಪಡೆದ್ರು, ಇಲ್ವೇ ಇಲ್ಲ ಅಂದ್ರು. ಅದೆಲ್ಲವೂ ಕೂಡ ಗೊತ್ತಿರುವಂತಹ ಸ್ಟೇಟ್ಮೆಂಟ್ಸ್. ಆದ್ರೆ ಅದರ ಹೊರತಾಗಿ ಈಕೆಯ ಕತೆ ಅಸಲಿಗೆ ಆಸ್ತಿಯದ್ದು. ಆದ್ರೆ ಆ ಆಸ್ತಿಯನ್ನ ಅಸ್ತಿಯನ್ನಾಗಿ ಬದಲಾಯಿಸಿದ್ದು ಈ ನಾಲ್ವರು. ಆ ನಾಲ್ವರು ಹೇಳಿದಂತೆ ಸುಳ್ಳನ್ನ ಹೇಳಿದ್ದಾರೆ. ಈ ಸುಳ್ಳುಗಾತಿ ಸುಜಾತ ಅಸ್ತಿಯ ಕಥೆಯನ್ನ ಕಟ್ಟಿದ್ರು, ಆದ್ರೆ ಅದು ಬಹಳ ದಿನ ಓಡ್ಲಿಲ್ಲ, ಫ್ಲಾಪ್ ಆಗೋಯ್ತು. ಒಂದೊಂದೇ ಮಾಹಿತಿಗಳು ಹೊರಗೆ ಬಂತು. ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇರ್ಲೇ ಇಲ್ಲ, ಆಕೆ ಈಕೆಯ ಮಗಳೇ ಅಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಈ ಸುಜಾತ ಭಟ್ ಈ ಕಣ್ಣೀರಿನ ಕಥೆಯನ್ನ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಕೊನೆ ಗೊತ್ತಾಗಿದ್ದು ಇದು ಅಸ್ತಿಯ ಕತೆ ಅಲ್ಲ, ಆಸ್ತಿಯ ಕತೆ ಅಂತ. ಆಸ್ತಿಗಾಗಿ ಈ ರೀತಿ ಮಾಡಿದ್ರ, ಆಸ್ತಿ ಸಿಗುತ್ತೆ ಅಥವಾ ಆಸ್ತಿಯನ್ನ ಕೊಡಿಸ್ತೀವಿ ಇಂಥದ್ದೇನಾದ್ರೂ ಆಮಿಷಗಳನ್ನ ಆ ನಾಲ್ವರು ಒಡ್ಡದ್ರ ಅನ್ನುವಂತ ಪ್ರಶ್ನೆ. ಆಸ್ತಿಕತೆಯ ಪ್ರಮುಖ ಸೂತ್ರಧಾರರು ನಾಲ್ವರು. ಆಸ್ತಿಕತೆ ಈ ಅಸಲಿಗೆ ಅಜ್ಜಿಯದ್ದು ಅನ್ನುವಂತ ಮಾಹಿತಿ. ಈ ಆಸ್ತಿ ಕತೆ ಇದೆಯಲ್ಲ, ಇದು ಅಸಲಿಗೆ ಸುಜಾತದ್.
ಆದ್ರೆ ಅಸ್ಥಿ ಕತೆ ಇದೆಲ್ಲವೂ ಕೂಡ ಆ ನಾಲ್ವರದ್ದು. ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಅಸ್ಥಿ ಈ ಎಲ್ಲಾ ಕತೆಗಳನ್ನ ಕೂಡ ಕಟ್ಟಿಕೊಟ್ಟವರು ಹೇಳಿಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆ ನಾಲ್ವರು ಯಾರು ಅನ್ನೋದು ನಮಗೆ ನಿಮಗೆ ಸೇರಿದಂತೆ ಎಲ್ಲರೂ ಕೂಡ ಗೊತ್ತಿರೋದು. ಆಕೆ ಕೂಡ ಒಂದಷ್ಟು ಸಮಯದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಆ ನಂತರ ಅದನ್ನ ವಾಪಸ್ ಪಡೆದ್ರು, ಇಲ್ವೇ ಇಲ್ಲ ಅಂದ್ರು, ಅದೆಲ್ಲವೂ ಕೂಡ ಗೊತ್ತಿರುವಂತಹ ಸ್ಟೇಟ್ಮೆಂಟ್ಸ್. ಆದ್ರೆ ಅದರ ಹೊರತಾಗಿ ಈಕೆಯ ಕತೆ ಅಸಲಿಗೆ ಆಸ್ತಿಯದ್ದು. ಆದ್ರೆ ಆ ಆಸ್ತಿಯನ್ನ ಅಸ್ಥಿಯನ್ನಾಗಿ ಬದಲಾಯಿಸಿದ್ದು ಈ ನಾಲ್ವರು. ಆ ನಾಲ್ವರು ಹೇಳಿದಂತೆ ಸುಳ್ಳನ್ನ ಹೇಳಿದ್ದಾರೆ. ಈ ಸುಳ್ಳುಗಾತಿ ಸುಜಾತ ಅಸ್ಥಿಯ ಕಥೆಯನ್ನ ಕಟ್ಟಿದ್ರು, ಆದ್ರೆ ಅದು ಬಹಳ ದಿನ ಓಡ್ಲಿಲ್ಲ, ಫ್ಲಾಪ್ ಆಗಾಯ್ತು. ಒಂದೊಂದೇ ಮಾಹಿತಿಗಳು ಹೊರಗೆ ಬಂತು. ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇರ್ಲೇ ಇಲ್ಲ, ಆಕೆ ಈಕೆಯ ಮಗಳೇ ಅಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಈ ಸುಜಾತ ಭಟ್ ಈ ಕಣ್ಣೀರಿನ ಕಥೆಯನ್ನ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಕೊನೆ ಗೊತ್ತಾಗಿದ್ದು ಇದು ಅಸ್ಥಿಯ ಕತೆ ಅಲ್ಲ, ಆಸ್ತಿಯ ಕತೆ ಅಂತ. ಆಸ್ತಿಗಾಗಿ ಈ ರೀತಿ ಮಾಡಿದ್ರ, ಆಸ್ತಿ ಸಿಗುತ್ತೆ ಅಥವಾ ಆಸ್ತಿಯನ್ನ ಕೊಡಿಸ್ತೀವಿ ಇಂಥದ್ದೇನಾದ್ರೂ ಆಮಿಷಗಳನ್ನ ಆ ನಾಲ್ವರು ಒಡ್ಡದ್ರ ಅನ್ನುವಂಥ ಪ್ರಶ್ನೆ. ಆಸ್ತಿಕತೆಯ ಪ್ರಮುಖ ಸೂತ್ರಧಾರರು ನಾಲ್ವರು. ಆಸ್ತಿಕತೆ ಈ ಅಸಲಿಗೆ ಅಜ್ಜಿಯದ್ದು ಅನ್ನುವಂತ ಮಾಹಿತಿ. ಈ ಆಸ್ತಿ ಕತೆ ಇದೆಯಲ್ಲ, ಇದು ಅಸಲಿಗೆ ಸುಜಾತದ್ದು. ಆದ್ರೆ ಅಸ್ಥಿ ಕತೆ ಇದೆಲ್ಲವೂ ಕೂಡ ಆ ನಾಲ್ವರದ್ದು. ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಅಸ್ಥಿ ಈ ಎಲ್ಲಾ ಕತೆಗಳನ್ನ ಕೂಡ ಕಟ್ಟಿಕೊಟ್ಟವರು ಹೇಳಿಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆ ನಾಲ್ವರು ಯಾರು ಅನ್ನೋದು ನಮಗೆ ನಿಮಗೆ ಸೇರಿದಂತೆ ಎಲ್ಲರೂ ಕೂಡ ಗೊತ್ತಿರೋದು. ಆಕೆ ಕೂಡ ಒಂದಷ್ಟು ಸಮಯದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಆ ನಂತರ ಅದನ್ನ ವಾಪಸ್ ಪಡೆದ್ರು, ಇಲ್ವೇ ಇಲ್ಲ ಅಂದ್ರು, ಅದೆಲ್ಲವೂ ಕೂಡ ಗೊತ್ತಿರುವಂತಹ ಸ್ಟೇಟ್ಮೆಂಟ್ಸ್. ಆದ್ರೆ ಅದರ ಹೊರತಾಗಿ ಈಕೆಯ ಕತೆ ಅಸಲಿಗೆ ಆಸ್ತಿಯದ್ದು. ಆದ್ರೆ ಆ ಆಸ್ತಿಯನ್ನ ಅಸ್ಥಿಯನ್ನಾಗಿ ಬದಲಾಯಿಸಿದ್ದು ಈ ನಾಲ್ವರು. ಆ ನಾಲ್ವರು ಹೇಳಿದಂತೆ ಸುಳ್ಳನ್ನ ಹೇಳಿದ್ದಾರೆ. ಈ ಸುಳ್ಳುಗಾತಿ ಸುಜಾತ ಅಸ್ಥಿಯ ಕಥೆಯನ್ನ ಕಟ್ಟಿದ್ರು, ಆದ್ರೆ ಅದು ಬಹಳ ದಿನ ಓಡ್ಲಿಲ್ಲ, ಫ್ಲಾಪ್ ಆಗಾಯ್ತು. ಒಂದೊಂದೇ ಮಾಹಿತಿಗಳು ಹೊರಗೆ ಬಂತು. ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇರ್ಲೇ ಇಲ್ಲ, ಆಕೆ ಈಕೆಯ ಮಗಳೇ ಅಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಈ ಸುಜಾತ ಭಟ್ ಈ ಕಣ್ಣೀರಿನ ಕಥೆಯನ್ನ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಕೊನೆ ಗೊತ್ತಾಗಿದ್ದು ಇದು ಅಸ್ಥಿಯ ಕತೆ ಅಲ್ಲ, ಆಸ್ತಿಯ ಕತೆ ಅಂತ. ಆಸ್ತಿಗಾಗಿ ಈ ರೀತಿ ಮಾಡಿದ್ರ, ಆಸ್ತಿ ಸಿಗುತ್ತೆ ಅಥವಾ ಆಸ್ತಿಯನ್ನ ಕೊಡಿಸ್ತೀವಿ ಇಂಥದ್ದೇನಾದ್ರೂ ಆಮಿಷಗಳನ್ನ ಆ ನಾಲ್ವರು ಒಡ್ಡದ್ರ ಅನ್ನುವಂಥ ಪ್ರಶ್ನೆ. ಆಸ್ತಿಕತೆಯ ಪ್ರಮುಖ ಸೂತ್ರಧಾರರು ನಾಲ್ವರು. ಆಸ್ತಿಕತೆ ಈ ಅಸಲಿಗೆ ಅಜ್ಜಿಯದ್ದು ಅನ್ನುವಂತ ಮಾಹಿತಿ. ಈ ಆಸ್ತಿ ಕತೆ ಇದೆಯಲ್ಲ, ಇದು ಅಸಲಿಗೆ ಸುಜಾತದ್ದು. ಆದ್ರೆ ಅಸ್ಥಿ ಕತೆ ಇದೆಲ್ಲವೂ ಕೂಡ ಆ ನಾಲ್ವರದ್ದು. ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಅಸ್ಥಿ ಈ ಎಲ್ಲಾ ಕತೆಗಳನ್ನ ಕೂಡ ಕಟ್ಟಿಕೊಟ್ಟವರು ಹೇಳಿಕೊಟ್ಟವರು ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆ ನಾಲ್ವರು ಯಾರು ಅನ್ನೋದು ನಮಗೆ ನಿಮಗೆ ಸೇರಿದಂತೆ ಎಲ್ಲರೂ ಕೂಡ ಗೊತ್ತಿರೋದು. ಆಕೆ ಕೂಡ ಒಂದಷ್ಟು ಸಮಯದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಆ ನಂತರ ಅದನ್ನ ವಾಪಸ್ ಪಡೆದ್ರು, ಇಲ್ವೇ ಇಲ್ಲ ಅಂದ್ರು, ಅದೆಲ್ಲವೂ ಕೂಡ ಗೊತ್ತಿರುವಂತಹ ಸ್ಟೇಟ್ಮೆಂಟ್ಸ್. ಆದ್ರೆ ಅದರ ಹೊರತಾಗಿ ಈಕೆಯ ಕತೆ ಅಸಲಿಗೆ ಆಸ್ತಿಯದ್ದು. ಆದ್ರೆ ಆ ಆಸ್ತಿಯನ್ನ ಅಸ್ಥಿಯನ್ನಾಗಿ ಬದಲಾಯಿಸಿದ್ದು ಈ ನಾಲ್ವರು. ಆ ನಾಲ್ವರು ಹೇಳಿದಂತೆ ಸುಳ್ಳನ್ನ ಹೇಳಿದ್ದಾರೆ. ಈ ಸುಳ್ಳುಗಾತಿ ಸುಜಾತ ಅಸ್ಥಿಯ ಕಥೆಯನ್ನ ಕಟ್ಟಿದ್ರು, ಆದ್ರೆ ಅದು ಬಹಳ ದಿನ ಓಡ್ಲಿಲ್ಲ, ಫ್ಲಾಪ್ ಆಗಾಯ್ತು. ಒಂದೊಂದೇ ಮಾಹಿತಿಗಳು ಹೊರಗೆ ಬಂತು. ಅನನ್ಯ ಭಟ್ ಅನ್ನುವಂತ ವ್ಯಕ್ತಿ ಇರ್ಲೇ ಇಲ್ಲ, ಆಕೆ ಈಕೆಯ ಮಗಳೇ ಅಲ್ಲ ಅನ್ನುವಂಥದ್ದೆಲ್ಲ ಗೊತ್ತಾಯ್ತು. ಹಾಗಾದ್ರೆ ಈ ಸುಜಾತ ಭಟ್ ಈ ಕಣ್ಣೀರಿನ ಕಥೆಯನ್ನ ಕಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಕೊನೆ ಗೊತ್ತಾಗಿದ್ದು ಇದು ಅಸ್ಥಿಯ ಕತೆ ಅಲ್ಲ, ಆಸ್ತಿಯ ಕತೆ ಅಂತ. ಆಸ್ತಿಗಾಗಿ ಈ ರೀತಿ ಮಾಡಿದ್ರ, ಆಸ್ತಿ ಸಿಗುತ್ತೆ ಅಥವಾ ಆಸ್ತಿಯನ್ನ ಕೊಡಿಸ್ತೀವಿ ಇಂಥದ್ದೇನಾದ್ರೂ ಆಮಿಷಗಳನ್ನ ಆ ನಾಲ್ವರು ಒಡ್ಡದ್ರ ಅನ್ನುವಂಥ ಪ್ರಶ್ನೆ. ಆಸ್ತಿಕತೆಯ ಪ್ರಮುಖ ಸೂತ್ರಧಾರರು ನಾಲ್ವರು. ಆಸ್ತಿಕತೆ ಈ ಅಸಲಿಗೆ ಅಜ್ಜಿಯದ್ದು ಅನ್ನುವಂತ ಮಾಹಿತಿ.